ಎಸ್ ಎಲ್ ಭೈರಪ್ಪನವರ ಸಾಕ್ಷ್ಯಚಿತ್ರವನ್ನು ನೋಡ್ತಾ ಇದ್ವಿ. ಅದರಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಒಂದಿಷ್ಟು ಅಂಶಗಳನ್ನು ಕೂಡ ನಾವು ಕೇಳಿಕೊಂಡ್ವಿ. ಮುಖ್ಯವಾಗಿ ಅವರ ಬಾಲ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಬು ಅವರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಾಬು, ನೋಡಿ, ನಾವು ಭೈರಪ್ಪನವರು ಅಂತ ಹೇಳಿದ್ರೆ ಸಾಹಿತ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ, ಬಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವರ ಬಾಲ್ಯ ತುಂಬ ಕಷ್ಟಕರವಾಗಿತ್ತು ಅಂತ. ಖಂಡಿತವಾಗಲೂ ಮಹೇಶ್, ಇವತ್ತು ನಿಜಕ್ಕೂ ನಾವೊಂದು ದೊಡ್ಡ ಸಾಹಿತ್ಯದ ಎಮ್ಮರವನ್ನು ಕಳೆದುಕೊಂಡಿದ್ದೀವಿ. ಅದು ಕೇವಲ ಕನ್ನಡ ಸಾಹಿತ್ಯ ಲೋಕಕ್ಕೆ ಮಾತ್ರವಲ್ಲ, ಇಡೀ ಭಾರತಕ್ಕೆ ಎಸ್ ಎಲ್ ಭೈರಪ್ಪ ಅವರ ಕೊಡುಗೆ ಅಪಾರವಾಗಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಂದ ಸ್ಫೂರ್ತಿ ಪಡೆದಂಥ ಅನೇಕ ಯುವ ಸಾಹಿತಿಗಳು ಕೂಡ ಬೆಳೀತಾ ಇದ್ದರು. ಅವರು ಯಾವ ರೀತಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರರನ್ನು ಪ್ರೇರಣೆ ಪಡ್ಕೊಂಡು ಸಾಹಿತ್ಯ ಲೋಕಕ್ಕೆ ಎಂಟ್ರಿ ಕೊಟ್ಟರು, ಪುಸ್ತಕಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ರು, ಅದೇ ರೀತಿ ಎಸ್ ಎಲ್ ಭೈರಪ್ಪನವರ ಉತ್ತರಕಾಂಡ ಇರ್ಬೋದು, ಪರ್ವ ಕಾದಂಬರಿ ಇರ್ಬೋದು, ವಂಶವೃಕ್ಷ ಇರ್ಬೋದು, ಹಾಗೆಯೇ ಸಾಕಷ್ಟು ಕಾದಂಬರಿಗಳು, ಸುಮಾರು 23 ಕಾದಂಬರಿಗಳಲ್ಲಿ ಕೃತಿಗಳಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಕೃತಿಗಳಿದ್ದಾವೆ. ಅದರಲ್ಲಿ ಅನೇಕ ಕೃತಿಗಳು ಕೂಡ, ಸುಮಾರು 4 ಕೃತಿಗಳು ಸಿನಿಮಾ ಆಗಿರ್ತಕ್ಕಂಥದ್ದು. ವಂಶವೃಕ್ಷ ಇರ್ಬೋದು, ತಬ್ಬಲಿ ನೀನಾದೆ ಮಗನೆ ಅನ್ನುವಂಥದ್ದು ಇರ್ಬೋದು, ಈ ರೀತಿಯ ಅನೇಕ ಅವರ ಕಾದಂಬರಿಗಳು ಕೂಡ ಸಿನಿಮಾಗಳಾಗಿದ್ದಾವೆ. ಇವತ್ತು ಅವರ ಬಾಲ್ಯವನ್ನು ನೋಡೋದಾದರೆ ಸಾಕಷ್ಟು ಕಷ್ಟದಲ್ಲಿ ಬೆಳೆದಂಥವರು ಅವರ ತಂದೆ ಲಿಂಗಣ್ಣ. ಇವರು 1931 ಆಗಸ್ಟ್ 20ನೇ ತಾರೀಕು ಸಂತೇಶಿವರಹಳ್ಳಿ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರಹಳ್ಳಿ ಅನ್ನುವಂತಹ ಅದೊಂದು ಕುಗ್ರಾಮ ಅವತ್ತಿಗೆ. ಇವತ್ತು ಸ್ವಲ್ಪ ಅಭಿವೃದ್ಧಿಯನ್ನು ಕಂಡಿದೆ. ನಿಮಗೆ ಚಿಕ್ಕಂದಿನಿಂದಲೂ ಕೂಡ ಸಹಾಯವನ್ನು ಮಾಡುವಂತಹ ಮನಸ್ಥಿತಿ ಇದ್ದಂಥವರು, ಬಾಲ್ಯದಲ್ಲಿ ಸಾಕಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಲಿಕ್ಕೂ ಕೂಡ ತಮ್ಮ ಶಕ್ತಿ ಇಲ್ಲದಂತೆ ಬೆಳೆದಂಥವರು, ಪ್ರಮುಖವಾಗಿ ಒಂದು ಉತ್ತಮವಾದಂತಹ ಬ್ರಾಹ್ಮಣ ಕುಟುಂಬದ ಮನೆತನದಲ್ಲಿ ಜನಿಸಿದ್ರೂ ಕೂಡ ಇವರು ಕೂಡ ಬಾಲ್ಯದಲ್ಲಿ ಕಷ್ಟಗಳನ್ನು ನೋಡಿಕೊಂಡು ಬೆಳೆದರು. ಆಮೇಲೆ ಅಲ್ಲಿಂದಲೇ ಇವರಿಗೆ ಬಹುತೇಕ ನೇರವಾದಂತಹ ನುಡಿ, ನೇರವಾಗಿ ಖಂಡಿಸುವಂತಹ ಯಾವುದೇ ಒಂದು ವಿಚಾರವನ್ನಾಗಲಿ, ಯಾವುದೇ ಒಂದು ವ್ಯಕ್ತಿಯನ್ನಾಗಲಿ ಅವರು ನೇರವಾಗಿ ಬರವಣಿಗೆಯ ರೂಪದಲ್ಲಿ ತೋರಿಸ್ತಾ ಇದ್ರು ಮತ್ತು ನೇರವಾಗಿ ಖಂಡಿಸ್ತಾ ಇದ್ರು. ಅದು ಅನೇಕ ವಿವಾದಗಳಿಗೂ ಕೂಡ ಕಾರಣವಾಗಿತ್ತು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಭೈರಪ್ಪನವರು ಅನ್ನುವಂಥದ್ದೇ ಅದೊಂದು ಆ ವ್ಯಕ್ತಿಯ ಚಿತ್ರಣವೇ ಇವತ್ತು ಅನೇಕ ಯುವಕರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು ಮಹೇಶ್. ಇದೀಗ ನಾವು ಅವರನ್ನು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದು ನಿಜಕ್ಕೂ ಇಡೀ ಕರ್ನಾಟಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಈಗ ಪ್ರಸ್ತುತ ಏನಂತ ಅಂದರೆ ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸುಮಾರು 3 ತಿಂಗಳಿನಿಂದಲೂ ಕೂಡ ಅವರು ತೀವ್ರ ಅನಾರೋಗ್ಯ ಅವರನ್ನು ಬಾಧಿಸ್ತಾ ಇತ್ತು. ಕಳೆದ 1 ವಾರದಿಂದ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಉಂಟಾಗಿತ್ತು. ಇನ್ನು ತುಂಬ ತೀವ್ರವಾದಂತಹ ಜ್ವರದಿಂದಲೂ ಕೂಡ ಬಳಲ್ತಾ ಇದ್ರು. ಈ ನಡುವೆ ಈಗ ಏನು ವೈದ್ಯರು ಕೊಟ್ಟಿರ್ತಕ್ಕಂಥದ್ದು, ರಾಷ್ಟ್ರೋತ್ಥಾನ ಆಸ್ಪತ್ರೆಯ ವೈದ್ಯರು ಹೊರಡಿಸಿರ್ತಕ್ಕಂಥ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿಕೆಯಲ್ಲಿ ಅವರು ಹೇಳಿರ್ತಕ್ಕಂಥದ್ದು, ಹೃದಯ ಸ್ತಂಭನವಾಗಿ ಅವರ ಸಾವು ಸಂಭವಿಸಿದೆ ಅಂತ. ಸಹಜ, ಯಾಕೆಂದರೆ ಸಾಕಷ್ಟು ಪ್ರೆಷರು, ಚಿಕಿತ್ಸೆ ಅವ್ರಿಗೆ ಸ್ಪಂದಿಸೋದಕ್ಕೆ ಆ ಏಜ್ ಕೂಡ ಮೀರೋಗಿತ್ತು. 94 ವರ್ಷದ ಹಿರಿಯ ಜೀವ ಇಷ್ಟು ದಿನ ನಮ್ಮೊಟ್ಟಿಗೆ ಇದ್ದಿದ್ದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಬಟ್ ಇದೀಗ ಅವರು ಇಹಲೋಕ ತ್ಯಜಿಸಿದ್ದಾರೆ. ಖಂಡಿತವಾಗ್ಲೂ ಅವರು ಭಾರತ ಲೋಕಕ್ಕೆ ಪಯಣ ಬೆಳೆಸಿರೋದ್ರಿಂದ ಇದು ಸಾಕಷ್ಟು ಸಾಹಿತಿಗಳಿಗೆ ಮತ್ತು ಏನು ಯುವ ಸಾಹಿತಿಗಳಿಗೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಈಗ ಇನ್ನೇನು ಕೆಲ ಹೊತ್ತಿನಲ್ಲೇ ಬಹುತೇಕ ಇವರ ಬೆಳಗ್ಗೆ 8 ಗಂಟೆಗೆ ಇವರ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕುಟುಂಬದವರ ಬಗ್ಗೆ ಹೇಳಬೇಕು ಅಂತಂದರೆ ಇವರಿಗೆ ಪತ್ನಿ ಸರಸ್ವತಿ ಅಂತ, ಹಾಗೆ 2 ಗಂಡು ಮಕ್ಕಳಿದ್ದಾರೆ, ಉದಯ್ ಶಂಕರ್ ಮತ್ತು ರವಿಶಂಕರ್ ಅಂತ. ಈಗ ಪ್ರಸ್ತುತ ಅವರೆಲ್ಲರೂ ಕೂಡ ಮೈಸೂರಿನಿಂದ ಬೆಂಗಳೂರಿಗೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲೇ ಅವರು ಕೂಡ ಆಸ್ಪತ್ರೆಯ ಬಳಿ ಬಂದು ಮುಂದಿನ ನಿರ್ಧಾರವನ್ನು ಮಾಡ್ತಾರೆ. ಹಾಗೆ ಅವರ ಕುಟುಂಬದವರ ಆಪ್ತರು ಹೇಳುವ ಪ್ರಕಾರ ಮೈಸೂರಿನಲ್ಲಿಯೇ ಅವರ ಅಂತ್ಯ ಸಂಸ್ಕಾರವಾಗ್ತದೆ. ಇನ್ನು ಅಸ್ಥಿ ವಿಸರ್ಜನೆ ಬಗ್ಗೆ ಹೇಳಬೇಕು ಅಂತಂದರೆ ಅದನ್ನು ಅವರೇ ಹೂಳು ತೆಗೆಸಿ ನಿರ್ಮಿಸಿದಂತಹ ಕೆರೆ ಏನು ಸಂತೇಶಿವರಹಳ್ಳಿ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರ್ತಕ್ಕಂಥ ಅವರ ಗ್ರಾಮದ ಕೆರೆಯಲ್ಲಿ ಅಸ್ಥಿ ವಿಸರ್ಜನೆ ಮಾಡುವ ಮೂಲಕ ಅವರ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸ್ತಾರೆ ಮಹೇಶ್. ನಿಜಕ್ಕೂ ಎಲ್ಲೋ ಒಂದು ಕಡೆ ಈಗ ಪ್ರಸ್ತುತ ಇರ್ತಕ್ಕಂಥದ್ದು ಸಾಕಷ್ಟು ಸಾಹಿತಿಗಳಿರ್ಬೋದು, ಹಾಗೆಯೇ ಉದ್ಯಮಿಗಳಾದಂಥ ಇನ್ಫೋಸಿಸ್ ನಾರಾಯಣಮೂರ್ತಿ, ಸುಧಾಮೂರ್ತಿ ಅವರು ಸೇರಿದಂತೆ ಅನೇಕ ಸಾಹಿತಿಗಳು ಈಗ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಆಸ್ಪತ್ರೆ ಬಳಿ ಬರ್ತಾ ಇರ್ತಕ್ಕಂಥದ್ದು. ಸೊ ಇದು ಎಲ್ಲೋ ಒಂದು ಕಡೆ ಈಗ ನಿಜಕ್ಕೂ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಅನ್ನುವಂಥದ್ದು ಮಹೇಶ್. ಹಣೆಪಟ್ಟಿ ಕೂಡ ಇತ್ತು ಅಂತ ಭೈರಪ್ಪನವರು ಅಂತ ಹೇಳಿದ್ರೆ ರೈಟಿಸ್ಟ್ ಅಂದರೆ ಬಲಪಂಥೀಯವಾದಿ ಅನ್ನುವಂಥ ಹಣೆಪಟ್ಟಿ ಕೂಡ ಇತ್ತು. ಇದರ ಜೊತೆಗೆ ಅವರ ಹೇಳಿಕೆಗಳು ಒಂದಿಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತಲ್ವಾ ಅಂತ.
ಖಂಡಿತವಾಗ್ಲೂ ಮಹೇಶ್, ಏನಂತಂದರೆ ಇಲ್ಲಿ ಭೈರಪ್ಪನವರು ಅಂದರೆ ಕೇವಲ ಎಡಪಂಥೀಯ ಬಲಪಂಥೀಯ ಅನ್ನುವಂಥದ್ದಕ್ಕೆ ಸೀಮಿತವಾಗಿರಲಿಲ್ಲ. ಯಾಕೆ ಅಂತಂದರೆ ಅವರನ್ನು ತುಂಬ ಹತ್ತಿರದಿಂದ ನೋಡಿದಂಥವ್ರು ಇರ್ಬೋದು, ಅವರ ಕೃತಿಗಳನ್ನು ನೀವು ಗಮನಿಸಿರ್ಬೋದು. ಕೇವಲ ಅದು ಒಂದು ಇದಕ್ಕೆ ವರ್ಗಕ್ಕೆ ಮೀಸಲಿರ್ತಕ್ಕಂಥದ್ದಲ್ಲ. ಬಹುತೇಕ ಅವರು ನವ್ಯ ಸಾಹಿತ್ಯವನ್ನು ಬರೆದಿದ್ದಾರೆ, ನವೋದಯ ಸಾಹಿತ್ಯವನ್ನು ಬರೆದಿದ್ದಾರೆ, ಬಂಡಾಯ ಸಾಹಿತ್ಯವನ್ನು ಬರೆದಿದ್ದಾರೆ, ಹಾಗೆಯೇ ದಲಿತ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ. ಸೊ ಅವರು ಇಂಥದಕ್ಕೆ ಒಂದಕ್ಕೆ ಅನ್ನುವಂಥದ್ದು ಮೀಸಲಾಗಿರಲಿಲ್ಲ. ಸೊ ಹೀಗಾಗಿ ಅವರು ಒಂದಷ್ಟು ವಾಸ್ತವ ರೂಪದಲ್ಲಿ ಮಾತಾಡ್ತಾ ಇದ್ರು. ಅದು ಕೆಲವರಿಗೆ ಬಲಪಂಥೀಯ ವಾದ ಅನ್ನುವಂಥದ್ದಿರ್ಬೋದು, ಮತ್ತು ಕೆಲವರಿಗೆ ಇವರು ಎಡಪಂಥೀಯವಾಗಿ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಕಾರಣದಿಂದಾಗಿಯೇ ಭೈರಪ್ಪನವರು ವಿವಾದಕ್ಕೊಳಗಾಗಿದ್ದು. ಅವರು ಯಾವತ್ತೂ ಕೂಡ ಪ್ರಮುಖವಾಗಿ ತುಂಬ ಹತ್ತಿರದಿಂದ ಬಲ್ಲೋರು ಹೇಳೋ ಪ್ರಕಾರ ಅವರು ವಾಸ್ತವಕ್ಕೆ ಹತ್ತಿರವಾಗಿ ಮಾತಾಡ್ತಾ ಇದ್ರು, ಕಟುವಾಗಿ ಟೀಕಿಸ್ತಾ ಇದ್ರು. ಏನು ತಪ್ಪಿತ್ತು ಅದನ್ನು ನೇರವಾಗಿ ಖಂಡಿಸ್ತಾ ಅಂತಹ ವ್ಯಕ್ತಿತ್ವ, ನೇರ ನುಡಿಯ ವ್ಯಕ್ತಿತ್ವ ಭೈರಪ್ಪನವ್ರದ್ದು ಅಂತಲೇ ಹೇಳಲಾಗುತ್ತೆ ಮಹೇಶ್. ಇದಾದ ನಂತರ ಈ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತುಂಬ ಬಹಿರಂಗವಾಗಿ ಅವರು ಮೆಚ್ಕೋತಾ ಇದ್ರು, ಬೆಂಬಲಿಸ್ತಾ ಇದ್ರು. ಇದು ಕೂಡ ಒಂದಿಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇತ್ತಲ್ವಾ ಅಂತ ಹೇಳಿ. ಯಾಕಂದರೆ ಲೆಫ್ಟಿಸ್ಟ್ ರೈಟಿಸ್ಟ್ ಈ ಕಾನ್ಸೆಪ್ಟ್ ಬಂದ ನಂತರ ನರೇಂದ್ರ ಮೋದಿ ಅವರನ್ನು ತುಂಬ ಮುಕ್ತವಾಗಿ ಹೊಗಳ್ತಾ ಇದ್ರು, ಬೆಂಬಲಿಸ್ತಾ ಇದ್ರು. ಇದೇ ಕಾರಣಕ್ಕಾಗಿ ಅವರು ರೈಟಿಸ್ಟ್ ಅಥವಾ ಬಲಪಂಥೀಯವಾದಿ ಅನ್ನುವ ಹಣೆಪಟ್ಟಿ ಬರ್ತಾ ಇತ್ತು. ಎಸ್ ಮಹೇಶ್, ಈಗ ಪ್ರಮುಖವಾಗಿ ನೋಡಿ, ಈಗ ಎಡಪಂಥೀಯರಿರಬಹುದು, ಬಲಪಂಥೀಯರು ಇರ್ಬೋದು. ಬಲಪಂಥೀಯರ ಒಂದಷ್ಟು ಹೇಳಿಕೆಗಳನ್ನು ಎಡಪಂಥೀಯರು ಯಾವತ್ತಿಗೂ ಕೂಡ ಒಪ್ಪೋದಿಲ್ಲ ಅನ್ನುವಂಥದ್ದು. ಹಾಗೆ ಎಡಪಂಥೀಯರ ಹೇಳಿಕೆಗಳನ್ನು ಬಲಪಂಥೀಯರು ಒಪ್ಪೋದಿಲ್ಲ. ಇಲ್ಲಿ ಪ್ರಮುಖವಾಗಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮತ್ತು ಏನು ಅವರ ಒಂದಷ್ಟು ವಿಶ್ವಗುರು, ಭಾರತವನ್ನು ವಿಶ್ವಗುರುವಾಗಲಿಕ್ಕೆ ಕೊಂಡೊಯ್ಯುವಂತಹ ಕೆಲವೊಂದಷ್ಟು ಕಾನ್ಸೆಪ್ಟ್ಗಳನ್ನು ಈ ಹಿಂದೆಯೂ ಕೂಡ ಭೈರಪ್ಪನವರು ಮಾತಾಡಿದರು. ಅನೇಕ ಪತ್ರಿಕಾಗೋಷ್ಠಿಗಳಲ್ಲೂ ಕೂಡ ನೇರವಾಗಿ ಹೇಳಿದ್ದಂಥದ್ದು. ಸೊ ಹೀಗಾಗಿ ಅಲ್ಲಿ ಇರತಕ್ಕಂಥದ್ದನ್ನು, ಅಂದರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ವಾಸ್ತವವಾಗಿ ಇರುವಂಥದ್ದನ್ನು ಭೈರಪ್ಪನವರು ನೇರವಾಗಿ ಮಾತಾಡ್ತಾ ಇದ್ರು. ಯಾವಾಗ ಈಗ ನರೇಂದ್ರ ಮೋದಿ ಅವ್ರನ್ನ ಹೊಗಳು ಬಿಟ್ಟರೆ ಅವರನ್ನು ನಾವು ರೈಟಿಸ್ಟ್ ಅಂತ ಕರೀಲಿಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಅವರು ಮಾಡಿರ್ತಕ್ಕಂಥ ಯೋಜನೆಗಳು ಅಥವಾ ಒಂದಷ್ಟು ಸೇವೆಗಳು ಅಥವಾ ದೇಶಕ್ಕೆ ಕೊಟ್ಟಂತಹ ಕೊಡುಗೆಗಳಿರ್ಬೋದು. ಸೊ ಹೀಗಾಗಿ ಅದನ್ನು ನೇರವಾಗಿ ಹೊಗಳುತ್ತಾ ಇದ್ರು. ಹಾಗೆಯೇ ಇದೇ ಭೈರಪ್ಪನವರು ಎಲ್ಲಿ ತಪ್ಪಿದೆಯೋ ಅಲ್ಲಿ ಖಂಡಿಸಿದ್ರು. ಸೊ ಹಾಗಾಗಿ ಖಂಡಿಸಿದವರ ವಿರುದ್ಧವಾಗಿರ್ತಕ್ಕಂಥವರು 100% ಭೈರಪ್ಪ ಅವರು ಸತ್ಯ, ಓಕೆ, ಈಸ್ ಗುಡ್ ಅನ್ನುವಂಥದ್ದು. ಬಟ್ ಅವರ ಪರವಾಗಿ ಯಾರು ವಿರೋಧಗಳಿಗೆ ತುತ್ತಾಗಿರ್ತಾರೆ ಅವರು ಖಂಡಿತವಾಗ್ಲೂ ಭೈರಪ್ಪನವ್ರನ್ನ ಖಂಡಿಸ್ತಾ ಇದ್ರು. ಸೊ ಹೀಗಾಗಿ ಯಾವಾಗಲೂ ಅಷ್ಟೇ ಭೈರಪ್ಪನವರು ನೇರ ನುಡಿಯ ವ್ಯಕ್ತಿತ್ವದವರು ಅಂತ ಹೇಳ್ತಕ್ಕಂಥದ್ದು ಮಹೇಶ್. ಮತ್ತೊಂದು ಕಡೆ ನೋಡಿ, ಕೇವಲ ಸಾಹಿತ್ಯ ಮತ್ತು ರಾಜಕೀಯನ ಹೊರತುಪಡಿಸಿದರೆ ಸಾಮಾಜಿಕವಾಗಿ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತ ತಮ್ಮದೇ ಹೆಸರಲ್ಲಿ ಒಂದು ಟ್ರಸ್ಟನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ರು. ತಮ್ಮ ಹುಟ್ಟೂರಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ ಅವರು. ಮಹೇಶ್, ಖಂಡಿತವಾಗ್ಲೂ ಕೇವಲ ಅವರು ಒಬ್ಬರು ಸಾಹಿತಿ ಆಗಿರಲಿಲ್ಲ, ಸಾಮಾಜಿಕವಾಗಿಯೂ ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ರು, ಸಾಮಾಜಿಕ ಕ್ಷೇತ್ರಕ್ಕೂ ಕೂಡ ಎಸ್ ಎಲ್ ಭೈರಪ್ಪನವರ ಕೊಡುಗೆ ಸಾಕಷ್ಟಿದೆ. ಇನ್ನು ಅವರ ಟ್ರಸ್ಟ್ ಮುಖಾಂತರ ಸಾಕಷ್ಟು ಸೇವೆಗಳನ್ನು ನಮ್ಮ ರಾಜ್ಯದ ಜನತೆಗಿರಬಹುದು, ಅವರ ಗ್ರಾಮದಲ್ಲಿರ್ಬೋದು. ನಾನು ಆಗಲೇ ಹೇಳಿದೆ ನಿಮಗೆ, ಸಂತೇಶಿವರಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಸಂಪೂರ್ಣವಾಗಿ ಒಂದು ಕೆರೆ ಹೂಳು ತುಂಬಿಕೊಂಡಿದ್ದಂಥದ್ದು. ಆ ಕೆರೆಗೆ ಯಾರೂ ಕೂಡ ಅಭಿವೃದ್ಧಿ ಮಾಡಲಿಕ್ಕಾಗಲಿ ಅಥವಾ ಒಂದಷ್ಟು ಸರ್ಕಾರಗಳು, ಯಾವುದೇ ಸರ್ಕಾರ ಬಂದರೂ ಕೂಡ ಇವತ್ತಿಗೆ ಅನೇಕ ಗ್ರಾಮಗಳ ಕೆರೆಗಳು ಹೂಳು ತುಂಬಿಕೊಂಡು ಆಳು ಬಿದ್ದು ಹೋಗಿದ್ದಾವೆ. ಮಳೆ ನೀರು ಬಂದರೂ ಕೂಡ ಎಲ್ಲೂ ಕೂಡ ಅದನ್ನು ಬಳಕೆ ಮಾಡಲಿಕ್ಕೆ ಯೋಗ್ಯವಾದಂಥ ಕೆರೆಗಳು ನಮ್ಮಲ್ಲಿ ಇಲ್ಲ. ಈಗ ಆಲ್ರೆಡಿ ನಾವೆಲ್ಲ ಕಡೆ ನೋಡ್ತಾ ಇರ್ತಕ್ಕಂಥ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಸಾಕಷ್ಟು ಅದನ್ನು ನುಂಗುವಂತಹ ರಾಜಕಾರಣಿಗಳೇ ಅನೇಕರಿರಬೇಕಾದ್ರೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡುವಂಥವ್ರು ಇಲ್ಲ. ಅಂಥ ಸಂದರ್ಭದಲ್ಲಿ ಇಂತಹ ಒಬ್ಬರು ಭೈರಪ್ಪ ಅಲ್ಲ, ಕೇವಲ ಭೈರಪ್ಪನವರು ಸಂತೇಶಿವರಹಳ್ಳಿಗೆ ಆ ಕೆರೆಯನ್ನು ಹೂಳೆತ್ತಿಸುವ ಮೂಲಕ, ಆ ಕೆರೆಗೆ ಅಭಿವೃದ್ಧಿಯನ್ನು ಮಾಡುವ ಮೂಲಕ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಕೇವಲ ಅದೊಂದೇ ಅಷ್ಟೇ ಅಲ್ಲ, ಟ್ರಸ್ಟ್ ವತಿಯಿಂದಲೂ ಕೂಡ ಸಾಕಷ್ಟು ಸಮಾಜ ಸೇವೆಯ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಹೀಗಾಗಿಯೇ ಭೈರಪ್ಪನವರು ಸಾಹಿತ್ಯ ಕ್ಷೇತ್ರ ಮಾತ್ರವಲ್ಲ, ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಅವರ ಕೊಡುಗೆ ಅಪಾರ. ಅಂತಹ ವ್ಯಕ್ತಿಯನ್ನು ಇವತ್ತು ನಾವು ಕಳೆದುಕೊಂಡಿರುವಂಥದ್ದು ನಿಜಕ್ಕೂ ದುಃಖಕರ ಅಂತಲೇ ಹೇಳ್ಬೋದು ಮಹೇಶ್. ಓಕೆ, ಧನ್ಯವಾದ ಬಾಬು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.